ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ಭಾರೀ ಮಳೆ ಸುರಿತಾ ಇದೆ. ಸವದತ್ತಿ ತಾಲೂಕಿನಲ್ಲಿ ವರುಣಾರ್ಭಟಕ್ಕೆ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿತಾ ಇದೆ. ಪ್ರಮುಖವಾಗಿ ಸವದತ್ತಿ ತಾಲೂಕಿನಲ್ಲಿ ವರುಣಾರ್ಭಟಕ್ಕೆ ಜಲಾವೃತವೇ ಆಗಿದೆ ಮನೆಗಳು. ಸವದತ್ತಿ ಯಲ್ಲಮ್ಮನ ದೇವಾಲಯಕ್ಕೆ ನೀರು ನುಗ್ಗಿ ಹೋಗ್ಬಿಟ್ಟಿದೆ. ಗಮನಿಸ್ತಾ ಇರಬಹುದು. ಪ್ರಸಿದ್ಧ ದೇವಸ್ಥಾನ ಸವದತ್ತಿ ಯಲ್ಲಮ್ಮನ ದೇವಸ್ಥಾನ. ಈ ದೇವಸ್ಥಾನಕ್ಕೀಗ ಜಲ ದಿಗ್ಬಂಧನ ಎದುರಾಗಿರುವಂತದ್ದು. ದೇವಸ್ಥಾನದ ಬಳಿ ಇದ್ದಂತಹ ಎಣ್ಣೆ ಹೊಂಡ ಕೂಡ ಜಲಾವೃತವಾಗಿದೆ. ರಭಸದಿಂದ ಹರಿಯುತ್ತಿರುವಂತಹ ನೀರಿನಲ್ಲೇ ವ್ಯಕ್ತಿಯೊಬ್ಬ ಸಿಕ್ಕಾಕೊಂಡಿದ್ದಾನೆ. ಸವದತ್ತಿಯಲ್ಲಿ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿ ಹೋಗ್ಬಿಟ್ಟಿದೆ. ನೋಡ್ತಾ ಇರಬಹುದು, ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಎಷ್ಟು ಮಟ್ಟಿಗೆ ಮಳೆ ಸುರಿತಾ ಇದೆ ಅಂತಂದ್ರೆ ದೇವರಿಗೆ ಅಲ್ಲಿ ನೀರು ಜಲ ದಿಗ್ಬಂಧನ ಹಾಕಿರುವಂತದ್ದು. ಹೊಳೆಯ ರೀತಿ ಹರಿದು ಹೋಗ್ತಾ ಇದೆ. ಈ ಒಂದು ಹೊಳೆಯ ರಭಸಕ್ಕೆ ಏನಾದ್ರೂ ಜನ ಸಿಕ್ಕಾಕೊಂಡ್ರೆ ಕತೆ ಏನು, ಕೊಚ್ಚಿ ಹೋಗ್ತಾರೆ. ಅಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲೊಬ್ಬ ವ್ಯಕ್ತಿ ಆ ನದಿ ನೀರಿನ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಇಳಿಯೋ ಹಾಗೂ ಇಲ್ಲ, ಆ ಕಡೆ ಒಂದು ಬೋಟ್ ಕೂಡ ಹೋಗುವ ಹಾಗೂ ಇಲ್ಲ. ಯಾರಾದ್ರೂ ವ್ಯಕ್ತಿಗಳು ಹೋಗಿ ಈಜಿ ರಕ್ಷಣೆ ಮಾಡ್ತಾರಂತಂದ್ರೆ ಅದು ಕೂಡ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ರಭಸವಾಗಿ ನೀರು ಹರಿತಾ ಇದೆ. ಆತನನ್ನ ರಕ್ಷಣೆ ಮಾಡುವಂತಹ ಕೆಲಸ ಕೂಡ ಆಗಿದೆ. ಬಂದಿದ್ದ ಅಂಜಿ ಅವ್ರ ಪೇಟೆಯಾಗಿ ಹೋಗ್ಯಾನ. ಓತ್ ಒಂದು ಡಮ್ಮ ಕರೆಂಟದ್ದು ಬಂದಿದ್ದ ಅಂಜಿ ಅವ್ರ ಪೇಟೆಯಾಗಿ ಹೋಗ್ಯಾನ. ಓತ್ ಒಂದು ಡಮ್ಮ ಕರೆಂಟದ್ದು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಸದ್ಯಕ್ಕೆ ರಾಜ್ಯಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಿದೆ. ಎಸ್ಪೆಷಲಿ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಹಾಕಲಾಗಿರುವಂತದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಒಬ್ಬ ವ್ಯಕ್ತಿ ನೀರಿನ ಮಧ್ಯೆ ಸಿಕ್ಕಾಕೊಂಡಿದ್ದಾನೆ. ಆತನ ರಕ್ಷಣೆ ಆಗಿದ್ಯಾ ಹೇಗೆ ಅಂತ? ಧನುಶ್ರೀ, ಇವತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಏನೋ ಧಾರಾಕಾರವಾಗಿ ಮಳೆ ಆಗಿದ್ದು. ಅದರಲ್ಲೂ ಪ್ರಮುಖವಾಗಿ ಏನೋ ಉತ್ತರ ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ ಸವದತ್ತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿದೆ. ಹೀಗಾಗಿ ಅಲ್ಲಿ ಒಬ್ಬ ವ್ಯಕ್ತಿಯೊಬ್ಬರು ಸಿಲ್ಕೊಂಡಿದ್ರು. ಬಳಿಕ ಅವರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಮತ್ತು ಎಣ್ಣೆ ಹೊಂಡದಿಂದ ಬಂದಂತ ನೀರು ಇಡೀ ಸವದತ್ತಿ ದೇವಾಲಯವನ್ನು ಸುತ್ತಮುತ್ತ ಆವರಿಸಿಕೊಂಡಿರ್ತಕ್ಕಂಥದ್ದು. ಕೆಲ ಕಾಲ ಏನು ಪ್ರವಾಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಆದ್ರೆ ಮಳೆ ನಿಂತ ಒಂದು ಗಂಟೆಯ ಬಳಿಕ ಎಲ್ಲವೂ ಕೂಡ ಸದ್ಯ ತಿಳಿಯಾಗಿದೆ. ಪ್ರತಿ ವರ್ಷಕ್ಕೆ ಒಂದು ಬಾರಿ ಈ ರೀತಿ ಆಗ್ತಕ್ಕಂಥದ್ದು ಅನೇಕ ವರ್ಷಗಳಿಂದ ಅಲ್ಲಿ ನಡೆದುಕೊಂಡು ಬಂದಿದೆ. ಎಣ್ಣೆ ಹೊಂಡ ಸೇರಿದಂತೆ ಸವದತ್ತಿ ಉಗುರುಗೋಳ, ಸವದತ್ತಿ ರಸ್ತೆ ಮತ್ತು ಇಡೀ ರಸ್ತೆಯುದ್ದಕ್ಕೂ ಜಲಪಾತಗಳ ರೀತಿಯಲ್ಲಿ ನೀರು ನಿನ್ನೆ ಬಿದ್ದು ಮಧ್ಯಾಹ್ನ ಬಿದ್ದಿರ್ತಕ್ಕಂಥ. ಹೀಗಾಗಿ ಬಂದಿರತಕ್ಕಂಥ ಭಕ್ತರು ಕೂಡ ಒಂದು ರೀತಿ ಭಯವನ್ನ ಪಟ್ಟಿದ್ರು. ಆದ್ರೆ ಮಳೆ ನಿಂತ 2 ಗಂಟೆಯಲ್ಲಿ ಕೂಡ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳ್ತಾರೆ. ಮತ್ತು ಯಾವುದೇ ರೀತಿ ಯಾರಿಗೂ ಕೂಡ ಏನು ಹಾನಿಯಾಗಿಲ್ಲ. ಆದ್ರೆ ಕೆಲ ಏನು ರಸ್ತೆ ಅಕ್ಕಪಕ್ಕ ಇರತಕ್ಕಂಥ ಮನೆ ಮತ್ತು ಅಂಗಡಿಗಳಿಗೆ ಹಾನಿಯಾಗಿದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಂಜಿ ಅವ್ರ ಪೇಟೆಯಾಗಿ ಹೋಗ್ಯಾನ. ಓತ್ ಒಂದು ಡಮ್ಮ ಕರೆಂಟದ್ದು ವಿಜಯಪುರದಲ್ಲೂ ಕೂಡ ಸತತ 1 ಗಂಟೆಯಿಂದ ಭಾರೀ ಮಳೆ ಆಗ್ತಾ ಇದೆ.
ವಿಜಯಪುರ ಸೇರಿ ವಿವಿಧ ಭಾಗಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆರಾಯ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ವಿಜಯಪುರ ಸೇರಿ ವಿವಿಧ ಭಾಗದಲ್ಲೂ ಕೂಡ ಮಳೆ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಸ್ಟೇಷನ್ ರೋಡ್, ಶಾಪೇಟೆ, ರಾಮನಗರ, ಫಿರಾದೋಸ್ ನಗರ ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇದೆ. ಗಣೇಶ ನಗರ, ಲಕ್ಷ್ಮಣ ನಗರದಲ್ಲಿ ಮನೆಗೆ ಮಳೆಯ ನೀರು ನುಗ್ತಾ ಇದೆ. ಮನೆಯಲ್ಲಿದ್ದಂತಹ ದಿನಸಿ ಹಾಗೂ ಇತರೆ ವಸ್ತುಗಳು ಕೂಡ ನೀರು ಪಾಲಾಗಿ ಹೋಗ್ಬಿಟ್ಟಿದೆ. ಮನೆಗಳಿಗೆ ನುಗ್ಗಿದ ನೀರನ್ನ ಹೊರ ಹಾಕೋಕೆ ಜನರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ವಿಜಯಪುರದ ದೃಶ್ಯಾವಳಿಯನ್ನು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿ ಅಂದ್ರೆ ರಸ್ತೆಗೆಲ್ಲ ಕೆರೆಯಂತ ಆಗಿದೆ. ಈ ರಸ್ತೆಯಲ್ಲಿ ಹರಿಯುವಂತಹ ನೀರು ಮನೆಗಳಿಗೆ ಕೂಡ ನುಗ್ಗಿದೆ. ರಾತ್ರಿ ಮಳೆಗೆ ಮನೆಯ ಒಳಗೆ ಮಳೆ ನೀರು ನುಗ್ಗಿದ್ರೆ ಅವರ ಪರಿಸ್ಥಿತಿ ಏನಾಗಬೇಡ ಹೇಳಿ. ನಿದ್ದೆ ಮಾಡಂಗೂ ಇಲ್ಲ, ಈ ಕಡೆ ನೀರನ್ನ ಹೊರಗಡೆ ಹಾಕಂಗೂ ಇಲ್ಲ. ಅಷ್ಟು ಮಟ್ಟಿಗೆ ಅವರ ಪರಿಸ್ಥಿತಿ ಹೇಳತೀರದಾಗಿದೆ. ಗಮನಿಸ್ತಾ ಇರಬಹುದು ಮನೆ ಒಳಗಡೆ ಚಪ್ಪಲಿಗಳು, ವಸ್ತುಗಳು ತೇಲ್ತಾ ಇದ್ದಾವೆ. ಬೆಡ್ಗಳೆಲ್ಲವೂ ಕೂಡ ಒದ್ದೆಯಾಗಿ ಹೋಗ್ಬಿಟ್ಟಿದೆ. ಮಂಡಿ ಎತ್ತರಕ್ಕೆ ನೀರು ಬರ್ತಾ ಇದೆ. ನೋಡ್ತಾ ಇರಬಹುದು ಯಾವ ರೀತಿ ಬೈಕ್ ವಾಹನಗಳು ರಸ್ತೆಯಲ್ಲಿ ಹೋಗೋದಕ್ಕೆ ಪರದಾಟ ನಡೆಸ್ತಾ ಇದ್ದಾವೆ ಅಂತ. ದವಸ ಧಾನ್ಯಗಳು ಕೂಡ ನೀರು ಪಾಲಾಗಿ ಹೋಗಿದೆ. ಅಷ್ಟು ಮಟ್ಟಿಗೆ ಅಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ವಿಜಯಪುರದ ನಾನಾ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿದ ಎಫೆಕ್ಟ್ ಇದು. ನೋಡ್ತಾ ಇರಬಹುದು ಒಂದು ಮನೆಯ ದೃಶ್ಯವನ್ನ ನೀವು ಸ್ಕ್ರೀನ್ ನಲ್ಲಿ. ಇದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಸದ್ಯಕ್ಕೆ ವಿಜಯಪುರದಲ್ಲಿ ಮಳೆ ಅವಾಂತರ ಯಾವ ರೀತಿ ಆಗಿದೆ, ಎಷ್ಟೊತ್ತಿಗೆ ಧಾರಾಕಾರವಾಗಿ ಮಳೆ ಆಯಿತು, ಹೇಗಾಯಿತು, ಮತ್ತೆ ಎಲ್ಲೆಲ್ಲೆಲ್ಲ ಅನಾಹುತಗಳು ಸಂಭವಿಸಿದೆ ಅಂತ? ಗುರುರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ರಸ್ತೆಯಲ್ಲಿ ಯಾವ ರೀತಿ ಮಳೆ ನೀರು ನುಗ್ಗಿದೆ. ರಸ್ತೆ ಎಲ್ಲವೂ ಕೂಡ ಕೆರೆಯಂತ ಆಗಿದೆ. ವಾಹನ ಸವಾರರು ಸಂಚಾರ ಮಾಡೋದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ಮನೆಗಳಲ್ಲೂ ಕೂಡ ನೀರು ನುಗ್ಗಿ ಮನೆಯ ದವಸ ಧಾನ್ಯಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ರಾಜ್ಯಾದ್ಯಂತ ಮಳೆ ಅಬ್ಬರ ಜೋರಾಗಿದೆ. ಅದರಲ್ಲಿ ಎಸ್ಪೆಷಲಿ ವಿಜಯಪುರದಲ್ಲೂ ಕೂಡ ಮಳೆ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಗುರುರಾಜ್, ಸದ್ಯಕ್ಕೆ ವಿಜಯಪುರದಲ್ಲಿ ಮಳೆ ಅವಾಂತರ ಹೇಗಾಗಿದೆ, ಸದ್ಯಕ್ಕೆ ಎಲ್ಲೆಲ್ಲ ಅನಾಹುತಗಳು ಸಂಭವಿಸಿದೆ ಅಂತ? ಧನುಶ್ರೀ, ಅಂದ್ರೆ ಸಂಜೆಯಿಂದ ವಿಜಯಪುರ ನಗರದಾದ್ಯಂತ ಮಳೆ ಆಗ್ತಾ ಇದೆ. ಬೆಳಗ್ಗೆಯಿಂದ ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಮಳೆ ಆಗ್ತಾ ಇತ್ತು. ಅದರ ಸಂಜೆಯಿಂದ ವಿಜಯಪುರ ನಗರದಲ್ಲಿ ಮಳೆ ಆಗ್ತಿರುವಂಥದ್ದು. ಮೊನ್ನೆ ಅಷ್ಟೇ ಭಾರಿ ಪ್ರಮಾಣದಲ್ಲಿ ಮಳೆಯಿಂದಾಗಿ ವಿಜಯಪುರದಲ್ಲಿ ಹಲವು ಅವಾಂತರ ಸೃಷ್ಟಿಯಾಗಿದ್ವು. ಆದ್ರೆ ನಿನ್ನೆ ಒಂದಿನ ಗ್ಯಾಪ್ ಇತ್ತು, ಮತ್ತೆ ಇವತ್ತು ಸಹಿತ ಮಳೆ ಆಗಿದ್ರಿಂದಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ವಿಜಯಪುರದಲ್ಲಿರುವಂತಹ ಜಿಮಾ ಮಸ್ಜಿದ್ ಏರಿಯಾ ಸುತ್ತಮುತ್ತಲ ಭಾಗದಲ್ಲಿ ಬಹಳಷ್ಟು ಮನೆಗಳಿಗೆ ನೀರು ನುಗ್ಗಿದ್ರಿಂದಾಗಿ ನೀರು ಹೊರಹಾಕುವ ಪ್ರಯತ್ನವನ್ನ ಮನೆಯವರು ಮಾಡ್ತಾ ಇದ್ದಾರೆ. ಜೊತೆಗೆ ದಿನಸಿ ವಸ್ತುಗಳು ಸಹಿತ ನೀರು ಪಾಲಾಗಿರುವಂಥದ್ದು. ಜೊತೆಗೆ ಡೋಣಿ ನದಿಗೂ ಸಹಿತ ಅಪಾರ ಪ್ರಮಾಣದಲ್ಲಿ ನೀರು ಬಂದಿರೋದ್ರಿಂದ ಸಾರವಾಡ ಸೇರಿದಂತೆ ಸುತ್ತಮುತ್ತಲ ಭಾಗದ ಸುಮಾರು 100 ಎಕರೆ ಜಮೀನಿಗೆ ಜಲಾವೃತ ಆಗಿರುತ್ತದೆ. ಅಲ್ಲೂ ಸಹಿತ ಪರಿಹಾರಕ್ಕೆ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ನಾಳೆ ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಪಿ ಅವರು ಸಭೆಯನ್ನು ಸಹಿತ ನಡೆಸ್ತಿರುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಗುರುರಾಜ್ ತಮ್ಮ ಡೀಟೇಲ್ಸ್ಗಾಗಿ. ಧಾರಾಕಾರವಾಗಿ ಸುರಿದ ಮಳೆಗೆ ಧಾರವಾಡ ಕೆರೆ ತುಂಬಿ ಹೋಗ್ಬಿಟ್ಟಿದೆ. ಧಾರಾಕಾರವಾಗಿ ಧಾರವಾಡದಲ್ಲಿ ಮಳೆ ಸುರಿತಾ ಇರುವಂತದ್ದು. ಹೀಗಾಗಿ ಧಾರವಾಡದ ಕೆರೆ ತುಂಬಿ ತುಳುಕ್ತಾ ಇದೆ. ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದ ಕೆರೆ ಭರ್ತಿಯಾಗಿದೆ. ಭಾರಿ ಮಳೆಯಿಂದಾಗಿ ಕೆರೆ ಕೋಡಿ ತುಂಬಿದೆ. ಜನರು ಫುಲ್ ಖುಷಿಯಾಗಿದ್ದಾರೆ, ಎಸ್ಪೆಷಲಿ ರೈತರು. ಸದ್ಯಕ್ಕೆ ಕೆರೆ ತುಂಬಿರೋ ಹಿನ್ನೆಲೆಯಲ್ಲಿ ಆತಂಕದಲ್ಲಿ ಇಡೀ ಗ್ರಾಮಸ್ಥರು ಒಂದ್ ಕಡೆ ಹೆದರ್ಕೊಂಡಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆರೆಯ ಕೋಡಿ ತುಂಬಿ ಗ್ರಾಮಕ್ಕೆ ನೀರು ನುಗ್ತಾ ಇದೆ. ಮಳೆ ಇನ್ನೂ ಕೂಡ ಹೆಚ್ಚಾದ್ರೆ ಕೆರೆಯ ಏರಿ ಒಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಜನರು ಆತಂಕದಲ್ಲಿ ದಿನ ದೂಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ತಾ ಇರಬಹುದು ಕೆರೆ ಕೋಡಿ ಬಿದ್ದು ನೀರು ಹರಿದು ಬರ್ತಾ ಇದೆ. ಇನ್ನೂ ಕೂಡ ಧಾರಾಕಾರವಾಗಿ ಅಲ್ಲಿ ಮಳೆ ಸುರಿದೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತೆ ಕೆರೆ. ಜನಜೀವನ ಅಸ್ತವ್ಯಸ್ತವಾಗುತ್ತೆ, ಮನೆಗಳಿಗೆ ನೀರು ನುಗ್ಗತ್ತೆ.
ನೋಡ್ತಾ ಇರಬಹುದು ಉತ್ತರ ಕರ್ನಾಟಕ ಭಾಗದಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ. ಯಲ್ಲಮ್ಮ ದೇಗುಲಕ್ಕೂ ಕೂಡ ನೀರು ನುಗ್ಗಿದ ಒಬ್ಬ ವ್ಯಕ್ತಿ ಆ ನೀರಿನ ಮಧ್ಯೆ ಸಿಕ್ಕಾಕೊಂಡು ಪರದಾಟ ನಡೆಸಿದ್ರು. ಅದಾದ್ಮೇಲೆ ಆತನ ರಕ್ಷಣೆ ಕೂಡ ಆಗತ್ತೆ. ಇನ್ನೊಂದ್ ಕಡೆ ವಿಜಯಪುರದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ರಸ್ತೆಗಳೆಲ್ಲ ಕೆರೆಯಂತಾಗಿತ್ತು. ಅದ್ರ ಜೊತೆಗೆ ಮನೆಗಳಿಗೆ ನೀರು ನುಗ್ಗಿದೆ. ಹಲವಾರು ನಗರಗಳ ಮನೆಗಳಿಗೆ ನೀರು ನುಗ್ಗಿ ದಿನಸಿ ಧಾನ್ಯಗಳೇನಿದೆ ನೀರಿನಲ್ಲಿ ಹೋಮ ಆಗಿರುವಂಥದ್ದು ಇನ್ನೊಂದು ಕಡೆ ಗಮನಿಸ್ತಾ ಇರಬಹುದು. ಧಾರವಾಡದ ಕೆರೆ ಕೂಡ ಭರ್ತಿಯಾಗಿದೆ. ಧಾರವಾಡದ ಕೆರೆ ತುಂಬಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಯಾಕಂದ್ರೆ ಕೆರೆ ಕೋಡಿ ಬಿದ್ದು ಆ ಕೆರೆಯ ನೀರು ಈಗಾಗಲೇ ಗ್ರಾಮದ ಕಡೆ ಬರ್ತಾ ಇದೆ. ಇನ್ ಕೇಸ್ ಇನ್ನೂ ಕೂಡ ಮಳೆ ಚಾನ್ಸಸ್ ಜಾಸ್ತಿ ಆದ್ರೆ ಕೋಡಿ ಕಟ್ಟೆ ಒಡೆಯುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ ಕೇಸ್ ಏನಾದರೂ ಕೆರೆ ಒಡೆದು ಹೋದ್ರೆ ಆ ನೀರು ಗ್ರಾಮಕ್ಕೆ ನುಗ್ಗತ್ತೆ, ಮನೆಗಳಿಗೆ ನುಗ್ಗತ್ತೆ. ಅಪಾಯದ ಮಟ್ಟ ಜಾಸ್ತಿ ಇದೆ ಅಲ್ಲಿ. ಧಾರಾಕಾರ ಮಳೆಗೆ ಸೇತುವೆಗಳು ಜಲಾವೃತವಾಗಿ ಹೋಗಿದೆ. ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಧಾರವಾಡದ ನಾಯಕನೂರು ಬಳಿ ಸೇತುವೆ ಜಲಾವೃತ ಆಗಿರುವಂಥದ್ದು. ಧಾರವಾಡದ ನಾಯಕನೂರು ಬಳಿ ಸೇತುವೆ ಏನಿದೆ ಅದು ಜಲಾವೃತವಾಗಿದೆ ಧಾರಾಕಾರ ಮಳೆಯಿಂದಾಗಿ. ಗದಗ ನಾಯಕನೂರು ನರಗುಂದ ಸಂಪರ್ಕ ಈಗ ಕಡಿತ ಆಗಿರುವಂಥದ್ದು. ಪ್ರಮುಖವಾಗಿ 3 ನಗರಗಳಿಗೆ ಹೋಗುವಂತಹ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದಾಗಿತ್ತು. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ನಾಯಕನೂರು ಗ್ರಾಮದ ಸೇತುವೆ ಈಗ ಜಲಾವೃತ ಆಗಿದೆ. ಧಾರಾಕಾರವಾಗಿ ಸುರಿದ ಭಾರೀ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಇದರ ಪರಿಣಾಮ ಈಗ ಸೇತುವೆ ಜಲಾವೃತ ಆಗಿದೆ. ಪ್ರಮುಖವಾಗಿ 3 ನಗರಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದಾಗಿದ್ದು ಗದಗ ನಾಯಕನೂರು ನರಗುಂದ ಸಂಪರ್ಕ ಈಗ ಸಂಪೂರ್ಣವಾಗಿ ಕಡಿತ ಆಗಿರುವಂಥದ್ದು. ಭಾರೀ ಮಳೆಗೆ ಅಲ್ಲಿನ ಹಳ್ಳ ಉಕ್ಕಿ ಹರಿತಾ ಇದೆ. ಸೇತುವೆ ಮುಳುಗಡೆಯಾಗಿದೆ. ಆದ್ರೂ ಕೂಡ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಕೆಲವರು ರಿಸ್ಕ್ ತಗೊಂಡಾದ್ರೂ ಪರವಾಗಿಲ್ಲ, ನಾನು ಈ ಸೇತುವೆ ದಾಟ್ತೀನಿ ಅಂತ ಕೂಡ ಸೇತುವೆ ದಾಟುವಂತ ದುಸ್ಸಾಹಸವನ್ನ ಮಾಡ್ತಾ ಇದ್ದಾರೆ. ಆದಷ್ಟು ವಾಹನ ಸವಾರರು ಇಲ್ಲಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸೋದು ಉತ್ತಮ. ಅದರ ಬದಲಾಗಿ ಪರ್ಯಾಯ ಮಾರ್ಗವನ್ನ ಆಯ್ಕೆ ಮಾಡುವಂಥದ್ದು ಕೂಡ ಉತ್ತಮ ಅಂತಾನೆ ಹೇಳ್ಬೋದು. ಇತ್ತ ಕೋಲಾರದಲ್ಲೂ ಕೂಡ ಮಳೆರಾಯನ ಆರ್ಭಟ ಮುಂದುವರಿತಾ ಇದೆ. ಬಂಗಾರಪೇಟೆಯ ಸೇಠ್ ಕಾಂಪೌಂಡ್ ಬಡಾವಣೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕೋಲಾರದ ಬಂಗಾರಪೇಟೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ಸೇಠ್ ಕಾಂಪೌಂಡ್ ಜಲಾವೃತವಾಗಿದೆ. ಮೊಣಕಾಲುದ್ದ ನೀರಿದ್ದು ಸಾರ್ವಜನಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ನೋಡಿ ಯಾವ ರೀತಿ ಅವರ ಪರಿಸ್ಥಿತಿ ಇದೆ ಅಂತ. ಕಳೆದ ಹಲವು ವರ್ಷಗಳಿಂದ ಬಡಾವಣೆಯ ರಸ್ತೆಗಳು ಜಲಾವೃತ ಆಗ್ತಾನೆ ಬರ್ತಾ ಇದೆ. ಈ ಸಮಸ್ಯೆಗಳನ್ನ ನಾವು ಪ್ರತಿ ವರ್ಷ ಎದುರಿಸ್ತಾನೆ ಇದ್ವಿ. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಮಳೆಗಾಲ ಬಂದ್ರೆ ಸಾಕು, ನಮ್ಮ ಬದುಕು ಮೂರಾಬಟ್ಟೆ ಆಗಿ ಹೋಗ್ಬಿಡತ್ತೆ. ನಾವು ಆ ಮಳೆಯಲ್ಲಿ ಅರ್ಧ ನೆನ್ಕೊಂಡು ಇರ್ಬೇಕು, ಇರೋಕ್ ಮನೆ ಇಲ್ಲ. ಸ್ಥಳೀಯ ವಾರ್ಡ್ ಸದಸ್ಯ ಹಾಗೂ ಬಂಗಾರಪೇಟೆ ಪುರಸಭೆ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳ ಪರದಾಟವಾಗ್ತಾ ಇದೆ. ವಾರ್ಡ್ ಕೌನ್ಸಿಲರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಕೋಲಾರದಲ್ಲಿ ಇಂದು ಮಧ್ಯಾಹ್ನ 3 ಗಂಟೆಯಿಂದ ಎಡೆಬಿಡದೆ ಸುರಿಯುತ್ತಿರುವಂತಹ ಜೋರು ಮಳೆಯಿಂದಾಗಿ ಈ ಒಂದು ಬಡಾವಣೆ ಏನಿದೆ ಮುಳುಗ್ ಹೋಗಿರುವಂತದ್ದು. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಘುರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರಘುರಾಜ್, ಸದ್ಯಕ್ಕೆ ನಾವು ಈ ದೃಶ್ಯದಲ್ಲಿ ನೋಡಿದ್ವಿ, ಎಷ್ಟು ಮಟ್ಟಿಗೆ ನೀರಿದೆ ಅಂತಂದ್ರೆ ಎದೆ ಮಟ್ಟಕ್ಕೆ ನೀರು ಬರುವಂತ ಚಾನ್ಸಸ್ ಇದೆ. ಇನ್ನೂ ಕೂಡ ಮಳೆ ಜಾಸ್ತಿ ಆದ್ರೆ ಇಷ್ಟೆಲ್ಲ ಸಮಸ್ಯೆ ಕಂಡು ಬಂದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿಲ್ವಾ? ಹೇಗೆ ಕ್ರಮ ಕೈಗೊಂಡಿದ್ದಾರೆ ಈಗಲಾದ್ರೂ ಹೇಗೆ ಅಂತ? ಖಂಡಿತ ಧನುಷ್, ಏನು ಈ ಒಂದು ಬಂಗಾರಪೇಟೆ ಪಟ್ಟಣದ ಸೇಟ್ ಕಾಂಪೌಂಡ್ ಈ ಒಂದು ಬಡಾವಣೆಯ ಸಮಸ್ಯೆ ಇದು 1-2 ವರ್ಷದಲ್ಲ, ಇದು ಕಂಪ್ಲೀಟ್ ಆಗಿ ಒಂದು 10-15 ವರ್ಷದಿಂದ ಇದೇ ತರ ಒಂದು ಸಮಸ್ಯೆ ಇರತಕ್ಕಂಥದ್ದು. ಪ್ರತಿ ಬಾರಿ ಏನಾದ್ರು ಒಂದು 5-6 ಗಂಟೆಗಳ ಕಾಲ ಮಳೆ ಆದ್ರೆ ಈ ಒಂದು ಬಡಾವಣೆ ಕಂಪ್ಲೀಟ್ ಆಗಿ ಒಂದು ಜಲಾವೃತ ಆಗುತ್ತೆ. ಮತ್ತೆ ಅಲ್ಲಿರ್ತಕ್ಕಂಥ 100 ಮನೆಗಳಿಗೆ ಈ ರೀತಿಯಾಗಿ ಮಳೆ ನೀರು ಮತ್ತೆ ಮೋರಿ ನೀರು ನುಗ್ಗುತ್ತೆ. ಆಗ ಏನು ಅಲ್ಲಿರ್ತಕ್ಕಂಥ ನಿವಾಸಿಗಳು ಏನು ಆ ಜನಪ್ರತಿನಿಧಿಗಳು ಮತ್ತೆ ಸ್ಥಳೀಯ ಒಂದು ಪುರಸಭೆ ಅಧಿಕಾರಿಗಳಿಗೆ ಒಂದು ಇಡೀ ಶಾಪವನ್ನು ಹಾಕ್ತಾರೆ. ಹೀಗೆ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಈ ಒಂದು ಸಮಸ್ಯೆಗಳನ್ನ ಇದುವರೆಗೂ ಕೂಡ ಬಗೆಹರಿಸಿಲ್ಲ. ಆ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬಡವರೇ ಆಗಿರ್ತಾರೆ. ಈ ಒಂದು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಅಲ್ಲಿ ಏನು ಒಂದು ರಾಜಕಾಲುವೆ ನಿರ್ಮಾಣ ಮಾಡಬೇಕಾಗಿರುತ್ತೆ ಮತ್ತೆ ಸೂಕ್ತವಾದಂತಹ ಒಂದು ಮೋರಿಗಳ ಒಂದು ವ್ಯವಸ್ಥೆ ಇಲ್ಲ. ಹೀಗಾಗಿನೇ ಈ ಒಂದು ಮಳೆ ಆದಾಗಲೆಲ್ಲ ಆ ಒಂದು ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿ ಈ ರೀತಿಯಾಗಿ ಒಂದು ಅವ್ಯವಸ್ಥೆ ಆಗುತ್ತೆ. ಏನು ದಿನನಿತ್ಯ ಇದೇ ಒಂದು ಸಮಸ್ಯೆ ಆದ್ರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮತ್ತೆ ಕಳೆದ 2 ದಿನಗಳಿಂದ ಕೋಲಾರದಲ್ಲಿ ಭರ್ಜರಿ ಒಂದು ಮಳೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಒಂದು ಪರ್ಯಾಯ ಒಂದು ವ್ಯವಸ್ಥೆ ಕೂಡ ಅಲ್ಲಿರ್ತಕ್ಕಂಥ ಜನಗಳಿಗೆ
ದಿನಗಳಿಗೆ ಮಾಡಿಲ್ಲ. ಈಗ ಮಧ್ಯಾಹ್ನ 2 ಗಂಟೆಯಿಂದ ಕೋಲಾರದಲ್ಲಿ ಭಾರಿ ಒಂದು ಪ್ರಮಾಣದಲ್ಲಿ ಮಳೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ಸೇಟ್ ಕಾಂಪೌಂಡ್ ಬಡಾವಣೆ ಏನಿದೆ ಅದು ಕಂಪ್ಲೀಟ್ ಆಗಿ ಒಂದು ಜಲಾವೃತ ಆಗಿರ್ತಕ್ಕಂಥದ್ದು. ಈಗಾಗಲೇ ಜನರು ಕೂಡ ಏನು ಮನೆಗೆ ನುಗ್ಗಿರ್ತಕ್ಕಂಥ ನೀರನ್ನ ಹೊರ ಹಾಕಿದ್ರು ಈಗಾಗಲೇ ತಲ್ಲೀನರಾಗಿದ್ದಾರೆ. ಮತ್ತೆ ಅಧಿಕಾರಿಗಳಿಗೆ ಒಂದು ಇಡೀ ಶಾಪವನ್ನು ಕೂಡ ಆಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಅಡಿಗೆ ಮಾಡ್ಲಿಕ್ಕೂ ಕೂಡ ಆ ಒಂದು ಮನೆಗಳಲ್ಲಿ ಇದು ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿನೇ ಒಂದು ಪರ್ಯಾಯ ವ್ಯವಸ್ಥೆ ಏನಾದ್ರೂ ಕೂಡ ಮಾಡಬಹುದಾಗಿತ್ತು ಅಂತಕ್ಕಂಥ ಒತ್ತಾಯ ಆ ಒಂದು ಭಾಗದ ನಿವಾಸಿಗಳದ್ದು. ಧನುಶ್ರೀ, ಥ್ಯಾಂಕ್ ಯು ರಘುರಾಜ್ ತಮ್ಮ ಡೀಟೇಲ್ಸ್ಗಾಗಿ. ಚಿಕ್ಕಬಳ್ಳಾಪುರದಲ್ಲಿ ಧಾರಾಕಾರ ಮಳೆಯಿಂದಾಗಿ ಮನೆಗಳಿಗೆ ಮಳೆಯ ನೀರು ನುಗ್ಗಿರುವ ಘಟನೆ ನಡೆದಿದೆ. ಇನ್ನು ಕಣಿದೇನಹಳ್ಳಿ ರಸ್ತೆ ಮನೆ ತೋಟಗಳಿಗೆ ಮಳೆಯ ನೀರು ನುಗ್ಗಿದೆ. ಸತತವಾಗಿ ಸುರಿಯುತ್ತಿರುವಂತಹ ಮಳೆಯಿಂದ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಚಿಕ್ಕಬಳ್ಳಾಪುರದಿಂದ ಮುದ್ದೇನಹಳ್ಳಿಗೆ ಹೋಗುವಂತಹ ರಸ್ತೆ ಮಾರ್ಗದಲ್ಲಿ ರಸ್ತೆಯಲ್ಲಿ 2 ಅಡಿಗೂ ಹೆಚ್ಚು ಮಳೆಯ ನೀರು ನಿಂತಿದೆ. ಮಳೆ ನೀರಿನಿಂದ ವಾಹನ ಸವಾರರು ಪರದಾಟವನ್ನು ನಡೆಸಿದ್ರು. ಹಾಗೆಯೇ ಕೊಪ್ಪಳ ಜಿಲ್ಲೆಯಾದ್ಯಂತಲೂ ಕೂಡ ಜೋರು ಮಳೆಯಾಗಿದೆ. ನಿರಂತರವಾಗಿ ಸುರಿದ ಭಾರೀ ಮಳೆಗೆ ಕುಕನೂರು ಪಟ್ಟಣದಲ್ಲಿ ಮನೆಗಳಿಗೆ ಮಳೆಯ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮಳೆ ನೀರಿನ ಜೊತೆಗೆ ಚರಂಡಿ ನೀರು ಕೂಡ ಮನೆಗಳಿಗೆ ನುಗ್ಗಿದ್ದು ಮನೆಯಲ್ಲಿದ್ದ ದವಸ ಧಾನ್ಯಗಳೆಲ್ಲವೂ ಕೂಡ ಹಾಳಾಗಿ ಹೋಗಿದೆ, ನೀರು ಪಾಲಾಗಿದೆ. ಈಗ ನಾಳೆ ಮತ್ತು ನಾಡಿದ್ದು 2 ದಿನ ರಾಜ್ಯದಲ್ಲಿ ಮಳೆ ಮುಂದುವರಿಕೆ ಆಗುತ್ತೆ. ಕರಾವಳಿ ಜಿಲ್ಲೆಗಳು ಹೊರತುಪಡಿಸಿ ಉಳಿದೆಲ್ಲ ಜಿಲ್ಲೆಗಳಲ್ಲೂ ಭಾರೀ ಮಳೆಯ ಸಾಧ್ಯತೆ ಇದೆ. ನಾಳೆ ಮತ್ತು ನಾಡಿದ್ದು ಗಮನಿಸ್ತಾ ಇರಬಹುದು. ಕರಾವಳಿ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಜಿಲ್ಲೆಗಳಿಗೂ ಕೂಡ ಎಚ್ಚರಿಕೆ ನೀಡಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ನಾಳೆ ಮತ್ತು ನಾಡಿದ್ದು ರಾಜ್ಯದಲ್ಲಿ ಮಳೆ ಮುಂದುವರಿಕೆ ಆಗುವಂತಹ ಸಾಧ್ಯತೆ ಇದೆ. ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಕಲಬುರಗಿ, ವಿಜಯನಗರ, ವಿಜಯಪುರ, ಯಾದಗಿರಿ, ಬೀದರ್, ಗದಗ, ಕೊಪ್ಪಳ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಸಾಧ್ಯತೆ ಇದೆ. ಗಮನಿಸ್ತಾ ಇರಬಹುದು. ಕರಾವಳಿ ಭಾಗದ ಜಿಲ್ಲೆಗಳನ್ನ ಬಿಟ್ಟು ಅವರನ್ನ ಹೊರತುಪಡಿಸಿ ಉಳಿದೆಲ್ಲ ಜಿಲ್ಲೆಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ನಾಳೆ ಮತ್ತು ನಾಡಿದ್ದು ಉಳಿದೆಲ್ಲ ಜಿಲ್ಲೆಯ ಜನರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಧಾರಾಕಾರವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಹಳ್ಳ ಕೊಳ್ಳಗಳಿಂದ ದೂರ ಇರಬೇಕು. ಸೇತುವೆಗಳು ಜಲಾವೃತ ಆಗಿರುವ ಸೇತುವೆಗಳಿಂದ ದೂರ ಇರಬೇಕು. ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು. 2 ದಿನದ ಮಟ್ಟಿಗೆ ಧಾರಾಕಾರವಾಗಿ ಮಳೆ ಆಗಲಿದೆ.